ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಯಾವುದೇ ರೀತಿಯಾಗಿರೋ ಬೇಳೆನ ಉಪಯೋಗ ಮಾಡದೆ ಮಸಾಲೆ ವಡೆ ರೆಸಿಪಿ. ಕಡಲೆಬೇಳೆ, ಹೆಸರುಬೇಳೆ, ಯಾವುದೇ ರೀತಿಯಾಗಿರೋ ಬೇಳೆ ಬೇಡ, ಕೇವಲ 5 ನಿಮಿಷದೊಳಗಡೆ ಮಾಡ್ಕೋಬೋದು. ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಯಾವುದು ಅಂತ ನೋಡೋಣ. ಬೆಳಗ್ಗೆ ತಿಂಡಿ ಕೂಡ ಇದನ್ನು ಮಾಡ್ಕೊಳ್ತೀನಿ. ದೊಡ್ಡದಾಗಿರೋದು ಬಟ್ಲನ್ನು ತೊಗೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ನೆನೆಸಿಟ್ಕೊಂಡಿರೋ ಅವಲಕ್ಕಿ 2 ರಿಂದ 3 ಟೇಬಲ್ ಸ್ಪೂನಷ್ಟು. ಸ್ವಲ್ಪ ಅವಲಕ್ಕಿನ ಹಾಕೊಳ್ಳೋದ್ರಿಂದ ಹದ ಚೆನ್ನಾಗಿ ಬರುತ್ತೆ, ಉಂಡೆ ಕಟ್ಟಲಿಕ್ಕೆ ಸುಲಭ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡಿಕೆ ಸೋಡಾ, ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಅಚ್ಕಾರದ ಪುಡಿ ಮತ್ತು ಅರಿಶಿನ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಈರುಳ್ಳಿ. ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಉಂಡೆ ಕಟ್ಟ ಹದ ಬರಬೇಕು, ಆ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ಇಷ್ಟ ಇದ್ದರೆ 1-2 ಚಮಚ ಮೊಸರು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಉಂಡೆ ಕಟ್ಟ ಹದ ಇರಬೇಕು. ಹಿಟ್ಟನ್ನ ರೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಶೇಪಲ್ಲಿ ಮಾಡ್ಕೋಬೋದು. ಉದ್ದಿನ ವಡೆ ಥರ ಮಾಡ್ಕೋಬೋದು. ನಾನು ಮಸಾಲೆ ವಡೆ ಥರ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ವಡೆನ ಕರಿಯೋವಾಗ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ತೀರನೇ ಲೋ ಫ್ಲೇಮ್ ಬೇಡ, ಅಥವಾ ತೀರನೇ ಹೈ ಫ್ಲೇಮ್ ಕೂಡ ಬೇಡ. ಈಗ ಇದಾಗಿದೆ. ಈ ರೀತಿ ಚೆನ್ನಾಗಿ ಬಣ್ಣ ಬರಬೇಕು. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ, ಒಳಗಡೆ ಮೃದುವಾಗಿರುತ್ತೆ. ಮಾಡಿದ್ಮೇಲೆ ಗೊತ್ತಾಗೋದೇ ಇಲ್ಲ ಬೇಳೆನ ಉಪಯೋಗ ಮಾಡಿಲ್ಲ ಅಂತ, ಅಥವಾ ಕಡಲೆ ಹಿಟ್ಟನ್ನು ಕೂಡ ಉಪಯೋಗ ಮಾಡಿಲ್ಲ ಈ ರೆಸಿಪಿಯಲ್ಲಿ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.